Hi everyone, this is Anusha and welcome to my channel. ಹೇಗಿದೆ ನನ್ನ ಮೇಕಪ್ ಲುಕ್? I am so loving it and it's like a full courage, full glam up moment. ಈ ಲುಕ್ ಆಲ್ ಟುಗೆದರ್ ನಿಮಗೆ ನೋಡಿ ಓ ಮೈ ಗಾಡ್ ಎಷ್ಟು ಎಫರ್ಟ್ಸ್ ಇದೆ ಅಥವಾ ಎಷ್ಟು ಹೊತ್ತು ಬೇಕು ಆ ಥರ ಎಲ್ಲ ಅನಿಸ್ತಿದೆ ಅಲ್ಲ. ಸೊ ಫಾಲೋ ಅಪ್ ಮಾಡಿ ವಿಡಿಯೋನ, ಕ್ವಿಕ್ಕಾಗಿ ಆಗುತ್ತೆ. ಐ ಮೇಕಪ್ ಲುಕ್ ಆಗಿರ್ಬೋದು. ಐ ನೋಡಿದಾಗ ಎಷ್ಟು ಎಫರ್ಟ್ ಆಗಿ ನಾನು ಮಾಡಿದ್ದೀನಿ, ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ. ನೋ, ಇಟ್ಸ್ ಕಂಪ್ಲೀಟ್ಲಿ ಎಫರ್ಟ್ಲೆಸ್. ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬೇಸ್ ಸ್ವಲ್ಪ ಫುಲ್ ಕಾರೇಜೇ ಇದೆ, ದಟ್ ಟು ವಿತ್ ದ ಈಸಿ ಮೆಥಡ್ಸ್. ಐ ಥಿಂಕ್ ವಿತ್ ಇನ್ ಸಮ್ ಮಿನಿಟ್ಸ್ ಯು ಕ್ಯಾನ್ ಅಚೀವ್ ದಿಸ್ ಮೇಕಪ್ ಲುಕ್. ವರ್ಷದ ಫಸ್ಟ್ ಹಬ್ಬ, ಸ್ವಲ್ಪನಾರು ಗ್ಲಾಮ್ ಅಪ್ ಆಗಿ ರೆಡಿ ಆಗೋಣ ಅಲ್ವಾ? ಆ್ಯಂಡ್ ಈ ಹಬ್ಬದಲ್ಲಿ ಸ್ಪೆಷಲಿ ಹೆಣ್ಮಕ್ಳ ಹಬ್ಬ ಎಲ್ಲ ರೆಡಿ ಆಗೇ ಆಗ್ತೀವಿ. ಯಾಕೆ ಅಂದರೆ ನಾವು ಎಳ್ಬಿರಕ್ಕೆ ಹೋಗ್ತೀವಿ ಅಲ್ಲ, ಅದಕ್ಕೆ. ಆ್ಯಂಡ್ ಐ ಆಮ್ ಲವಿಂಗ್ ದಿಸ್ ಮೇಕಪ್ ಲುಕ್ ವಿಚ್ ಐ ಕ್ರಿಯೇಟೆಡ್ ಇನ್ ದಿಸ್ ವಿಡಿಯೋ. ದ saree, the hair and the makeup, everything is complementing each other. How this makeup look turned out andre, the eye, the base, everything, it's screaming South Indian makeup look. Complete ag video nodi how I created anta step by step totsidini. Yeah, now without further ado, let's quickly jump into the video. Firstly, I have compact swalpa foundation enilla, so adike I'm taking wet wipes and I'm gonna remove it. Today we'll do some glam look. Eyes alla we'll keep it simple. I'm thinking to go for a brown smoky kajal na smudge out mado tara look ge we'll go, but base na ಸ್ವಲ್ಪ full courage idana anta ankonta idini. Glam up bekala because after so many days we are filming finally a makeup video. We'll do it quick, tumba long irala. Firstly I'm taking Dalba ಫಸ್ಟ್ ಸಿರಮ್ ಸ್ಪ್ರೇ. ಸೊ ಇದನ್ನ ಶೇಕ್ ಮಾಡಬೇಕು ಬಿಕಾಸ್ ಸಿರಮ್ ಎಲ್ಲ ಮೇಲಿರುತ್ತೆ. ಸೊ ಒನ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಆ್ಯಂಡ್ ಐ ಸ್ಪ್ರೇ ಆಲ್ ಓವರ್ ಮೈ ಫೇಸ್. ನೆಕ್ಸ್ಟ್ ಐ ಗೋ ವಿತ್ ದ ಎಂಬ್ರಿಯಾಲಿಸಿಸ್ ಮಾಯ್ಶ್ಚರೈಸರ್ ಕಮ್ ಪ್ರೈಮರ್ ಆಲ್ ಓವರ್ ಮೈ ಫೇಸ್ ಬಿಕಾಸ್ ಮೈನ್ ಈಸ್ ಲೈಕ್ ಬಿಟ್ ಡ್ರೈ. ಅದಕ್ಕೆ ನಾನು ಐ ಆಮ್ ಟೇಕಿಂಗ್ ಮೋರ್. ಅಬ್ಸರ್ವ್ ಮಾಡ್ಬೋದು, ನಾಟ್ ಆನ್ ಮೈ ಐಸ್, ನಾಟ್ ಆನ್ ಮೈ ಐಲಿಡ್ಸ್, ಬಿಕಾಸ್ ನಾನೀಗ ಐ ಮೇಕಪ್ ಮಾಡ್ತೀನಿ ನೆಕ್ಸ್ಟ್. ಅದಕ್ಕೆ ಮಾಯ್ಶ್ಚರೈಸರ್ ನಾವು ಹಾಕ್ಕೋಬಾರ್ದು ಐ ಮೇಕಪ್ ಮಾಡ್ತೀವಿ ಅಂದಾಗ. ಲಿಪ್ ಬಾಮ್ ಹಾಕ್ಕೊಳ್ಳಿಲ್ಲ, ಇದೇನು ಲೆಫ್ಟ್ ಔಟ್ ಮಾಯ್ಶ್ಚರೈಸರ್ ಇದೆ ಅದನ್ನೇ ಸ್ವಲ್ಪ ಪ್ರೆಪ್ ಮಾಡಿದೆ ಲಿಪ್ಸ್ಗೆ, ಬಿಕಾಸ್ ಮಾರ್ನಿಂಗಿಂದ ನಾನು ಲಿಪ್ ಬಾಮ್ ಹಾಕ್ಕೊಂಡಿದ್ದೆ. ಹಾಗಾಗಿ ಫಾರ್ ಐ ಶ್ಯಾಡೋ ಅಪ್ಲಿಕೇಶನ್ ವಿಲ್ ಪ್ರೆಪ್ ಆರ್ ಬೇಸ್ ಫಸ್ಟ್. ಸೊ ಐ ಆಮ್ ಗೋಯಿಂಗ್ ವಿತ್ ಟಾರ್ಟ್ ಕನ್ಸೀಲರ್ ಇನ್ ದ ಶೇಡ್ ಟ್ಯಾನ್ ಸ್ಯಾಂಡ್. ಸೊ ಈ ಸರಿ ಐಬ್ರೋಸ್ ನಾನು ಆಮೇಲೆ ಮಾಡ್ತೀನಿ ಲಾಸ್ಟಲ್ಲಿ. And I'm taking one of my favorite brush from PAC 216 for concealer blending. Charlotte Tilbury compact na ಸ್ವಲ್ಪ ತಗೊಂಡು ಟ್ಯಾಪ್ ಮಾಡ್ಕೊತೀನಿ just to set the concealer. I'm taking the brown kajal from Shambar and I'm going to apply it as a liner. Then I'm taking the smudging brush and I'll smudge it, blend ಮಾಡ್ಕೊಂತೀನಿ. Now this look is so traditional ಇವಾಗ. ಇಟ್ಸ್ ನಾಟ್ ಕಾಲ್ಡ್ ಆಸ್ ಸ್ಮೋಕಿ ಐಸ್. ಮುಂಚೆ ಎಲ್ಲ ಇದು ಸ್ಮೋಕಿ ಐಸ್, ಆಮೇಲೆ ಬ್ಲ್ಯಾಕು ತುಂಬ ಡೆಪ್ತು ಬೇಡ, ಬ್ರೌನ್ ಸ್ಮಡ್ಜ್ ಔಟ್ ಮಾಡಿರೋದಂತೆಲ್ಲ ಮುಂಚೆ ಇತ್ತು. ಬಟ್ ಇವಾಗ ದಿಸ್ ಈಸ್ ಲೈಕ್ ಅ ಟ್ರೆಡಿಷ್ನಲ್ ಲುಕ್. ಸೊ ಎವ್ರಿ ಒನ್ ಆರ್ ಆಸ್ಕಿಂಗ್ ಫಾರ್ ದಿಸ್ ಲುಕ್. ಇಟ್ ಲುಕ್ಸ್ ಸೋ ಗುಡ್. ದಟ್ಸ್ ವಾಟ್ ಐ ಥಾಟ್ ಟುಡೇ ಐ ವಾಂಟ್ ಟು ಫಿಲ್ಮ್ ದಿಸ್ ಲುಕ್ ಅಂತ. ನೀವು ಕೂಡ ಸೆಲ್ಫ್ ಮಾಡ್ಕೊಳ್ಳೋದಕ್ಕೆ ಇಟ್ ವಿಲ್ ಬಿ ಗುಡ್. ನಾನು ಇದನ್ನು ತುಂಬ ಪ್ರೊಫೆಷ್ನಲಿ ತುಂಬ ನನ್ನ ಕ್ಲೈಂಟ್ಸಿಗೆ ಮಾಡಿದ್ದೀನಿ ಈ ಲುಕ್ಕು. ದಿಸ್ ಈಸ್ ಹೌ, ಈ ಥರ ಸ್ಮಡ್ಜ್ ಆಗಿರಬೇಕು, ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿರಬೇಕು. ವಿಲ್ ಡೂ ದ ಸೇಮ್ ಫಾರ್ ದಿಸ್ ಸೈಡ್. ಈಗ ವಿಲ್ ಗೋ ವಿತ್ ಅ ಸ್ಮಾಲರ್ ಬ್ಲೆಂಡಿಂಗ್ ಬ್ರಷ್ ಆ್ಯಂಡ್ ವಿಲ್ ಟೇಕ್ ಹುಡಾ ಬ್ಯೂಟಿ ನಾಟಿ ಪ್ಯಾಲೆಟ್ ಆ್ಯಂಡ್ ವಿಲ್ ಗೋ ವಿತ್ ದಿಸ್ ಡಾರ್ಕ್ ಮರೂನ್ ಶೇಡ್. ಇಟ್ಸ್ ನಾಟ್ ಲೈಕ್ ಮರೂನು ಇಲ್ಲ, ತುಂಬ ಪಿಂಕು ಇಲ್ಲ. ಸೊ ನಂದು ಔಟ್ಫಿಟ್ಗೆ ಸ್ವಲ್ಪ ಮ್ಯಾಚ್ ಆಗೋ ಥರ ವಿಲ್ ಗೋ ವಿತ್ ದಿಸ್ ಶೇಡ್. ವಿಲ್ ಟ್ಯಾಪ್ ದ ಎಕ್ಸೆಸ್ ಆ್ಯಂಡ್ ವಿ ಗೋನ ಕ್ರಿಯೇಟ್ ಅ ಕ್ರೀಸ್ ಲೈನ್. ನಾವೆಲ್ಲಿ ಕಾಜಲ್ನ ಬ್ಲೆಂಡ್ ಮಾಡಿ ಸ್ಟಾಪ್ ಮಾಡಿದ್ವಿ, ಸೊ ಅಲ್ಲಿ ಐ ಆಮ್ ಟೇಕಿಂಗ್ ದ ಶೇಡ್ and I'm blending.
ಸರ್ಕ್ಯುಲರ್ ಮೋಷನ್. ಆ್ಯಂಡ್ ನಾನು ಹೆಂಗೆ ಪ್ಲೇಸ್ ಮಾಡಿದ್ದೀನಿ, ಎಲ್ಲಿ ಹಿಡ್ಕೊಂಡಿದ್ದೀನಿ ನೋಡಿ, ತುಂಬ ಪ್ರೆಷರ್ ಹಾಕಬಾರ್ದು. ಸೊ ಲೈಟ್ ಹ್ಯಾಂಡೆಡಾಗಿ ಹಿಂಗೆ ದೂರ ಇಟ್ಕೊಂಡು ಜಸ್ಟ್ ಹಿಂಗೆ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸಿ ನಾವ್ ದ ಗ್ರೆಡೇಷನ್ ವೇರಿಯೇಷನ್. ಸೊ ಇಲ್ಲಿ ಪಿಂಕ್ ಅನಿಸ್ತಿದೆ ಅಲ್ಲ, ಇಟ್ಸ್ ಆಲ್ರೆಡಿ ದಟ್ ಮಾವ್ ಪಿಂಕ್ ಅನಿಸ್ತಿದೆ. ಅಲ್ಲಿಂದ ಬರ್ತಾ ಇಟ್ಸ್ ಲೈಕ್ ಬ್ಲ್ಯಾಕ್ ಸ್ಮೋಕಿ ಥರ ಅನಿಸ್ತಿದೆ. ಸಿ ಎಷ್ಟು ಎರಡೇ, ಒಂದು ಕಾಜಲ್ ಒಂದು ಐ ಶ್ಯಾಡೋಲಿ ವಿ ಹ್ಯಾವ್ ಡನ್ ವಿತ್ ದಿಸ್ ಲುಕ್. ಇಟ್ಸ್ ಪರ್ಫೆಕ್ಟ್. ನನಗೆ ಔಟರ್ ಕಾರ್ನರ್ ಏನು ಡಾರ್ಕ್ ಬೇಡ. ಇಫ್ ಇನ್ ಕೇಸ್ ಸ್ವಲ್ಪ ಔಟರ್ ಕಾರ್ನರ್ ಡಾರ್ಕ್ ಮಾಡ್ಕೋತೀರ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಶೇಡ್ ಇಫ್ ಯು ಹ್ಯಾವ್ ದಿಸ್ ಪ್ಯಾಲೆಟ್. ಅಥವಾ ಈಗೇನು ಶೇಡ್ ಯೂಸ್ ಮಾಡಿದ್ದೀರಾ ಅದಕ್ಕಿಂತ ಬಿಟ್ ಡಾರ್ಕರ್ಗೆ ಹೋಗಿ ಸ್ವಲ್ಪ ಔಟರ್ ಕಾರ್ನರ್ ಡೆಪ್ತ್ ಕೂಡ ಕ್ರಿಯೇಟ್ ಮಾಡ್ಬೋದು. ಬಟ್ ದಿಸ್ ಇಸ್ ಲೈಕ್ ಮೋರ್ ದ್ಯಾನ್ ಎನಫ್ ಫಾರ್ ಮೀ, ದಟ್ ಟು ಫಾರ್ ಸಂಕ್ರಾಂತಿ. ಐ ಥಿಂಕ್ ದಿಸ್ ಇಸ್ ಮೋರ್ ದ್ಯಾನ್ ಎನಫ್. ಇನ್ನೊಂದು ಸ್ಟೆಪ್ ಲಾಸ್ಟಲ್ಲಿ ಮಾಡ್ಬೋದು ಇದು, ಬಟ್ ನಾನು ಇವಾಗಲೇ 5 ಮುಗಿಸ್ಬೇಡೋಣ ಅಂತ. ಸೊ ಐ ವಿಲ್ ಗೋ ವಿತ್ ಬ್ಲ್ಯಾಕ್ ಕಾಜಲ್ ಆ್ಯಂಡ್ ಕಾರ್ನರ್ ಒಂಚೂರು ಈ ಥರ ಲೈನ್ ಮಾಡ್ತೀನಿ ಸ್ವಲ್ಪ. ಆ್ಯಂಡ್ ನೋಡ್ಕೊಳ್ಳಿ, ಅಗೇನ್ ಐ ವಿಲ್ ಬ್ಲೆಂಡ್ ದ್ಯಾಟ್. ಅದಾದಮೇಲೆ ಸ್ವಲ್ಪ, ಬಿಕಾಸ್ ಲೆಸ್ ಈಸ್ ಮೋರ್ ಇನ್ ದ ಮೇಕಪ್, ಸೊ ಅದಕ್ಕೇ ಸ್ವಲ್ಪನೇ ಹಾಕ್ಕೊಂಡು ಐ ಆಮ್ ಬ್ಲೆಂಡಿಂಗ್. ಬಿಕಾಸ್ ನಾನು ಇವಾಗ ಐ ಶ್ಯಾಡೋ ಹಾಕಿ ಬ್ಲೆಂಡ್ ಮಾಡೋದಲ್ಲ, ಆ ಡೆಪ್ತ್ ಹೊಟ್ಟೋಯ್ತು ಅಂತ ಅನಿಸ್ತು. ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಾಜಲ್ ಹಾಕಿ ಲೈನರ್ ಥರ ಮುಂಚೆ ಹೆಂಗೆ ಬ್ರೌನ್ ಹಾಕಿ ಬ್ಲೆಂಡ್ ಮಾಡಿದ್ದೆ ಅದನ್ನೊಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಜಸ್ಟ್ ಔಟರ್ ಕಾರ್ನರಲ್ಲಿ ಹಿಂಗೆ ಅಂತ ಇದ್ದೀನಿ. ಸಿ ದಟ್ ಲೈನ್ ಕ್ರಿಯೇಟ್ ಆಯ್ತಲ್ಲ. Yes, we are done with the eyes now. We'll go to the base. I'm taking again Embryolysses. ಒಂದು ಸ್ವಲ್ಪ ಅಂದರೆ ಐ ಮೇಕಪ್ ಮಾಡೋಷ್ಟೊತ್ತು ಮಾಯ್ಶ್ಚರೈಸರ್ ಚೆನ್ನಾಗಿ ಮಾಡ್ಕೊಂಡಿದೆ. ಒಂದು ಚೂರು ಹಾಕ್ಕೋತಾ ಇದ್ದೀನಿ ಅಗೇನ್, ಬಿಕಾಸ್ ವೆಲ್ ಮಾಯ್ಶ್ಚರೈಸ್ಡ್ ಆಗಿರಬೇಕು ಬಿಫೋರ್ ಮೇಕಪ್. ಇಲ್ಲ ಡ್ರೈ ಪ್ಯಾಚಿ ಆಗೋದು ಅದೆಲ್ಲ ಚಾನ್ಸಸ್ ಇರುತ್ತೆ. I am taking Forever 52 in the shade 10. It's dark color, in the dark shade of concealer. I'm not going with any color corrector. So adike directly I'm going with the dark shade of concealer, because color correction ಮಾಡಿ ಮತ್ತೆ ನಾವು dark shade of concealer ಹಾಕೊಳ್ಳೇಬೇಕು. ಸೊ ಎರಡು ಅಂದರೆ ಲೇಯರಿಂಗ್ ಸ್ಕಿಪ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಂಗೆ ಎಲ್ಲಿ ಬ್ಲೆಮಿಷಸ್ ಇದೆ, ಡಿಸ್ಕಲರೇಷನ್ ಇದೆ, ಅಲ್ಲಿಗೆಲ್ಲ ಐ ಆಮ್ ಅಪ್ಲೈಯಿಂಗ್ ದಿಸ್. Yes, now we'll blend this. And blending andre I'm not taking off the product. See, I'm tapping it and pressing it in another. Now we'll go with the foundation. Pretty much see ಕವರ್ ಆಗಿಬಿಟ್ಟಿದೆ. ಮೀಡಿಯಮ್ ಟು ಫುಲ್ ಕಾರೇಜ್ ಬಿಲ್ಡಬಲ್ ಕಾರೇಜ್ ಕನ್ಸೀಲರ್ ಇದು. ಸೊ ನೀವು ಫುಲ್ ಕಾರೇಜ್ ತೊಗೊಂಡ್ರೆ ಇನ್ನೂ ನಿಮಗೆ ಕವರೇಜ್ ಸಿಗುತ್ತೆ. ಬಟ್ ಸೊ ಅದಕ್ಕೆ ನಾನು ಫೌಂಡೇಶನ್ ಲೈಟಾಗಿ ಇಟ್ಕೊಳ್ಳೋಣ. ಸೊ ಐ ಆಮ್ ಗೋವಿಂಗ್ ದ ಜಾರ್ಜೋ ಅರ್ಮಾನಿ ಇನ್ ದ ಶೇಡ್ 6. ಸೊ ಇದಕ್ಕೆ ನಾನು ಸ್ವಲ್ಪ 9 ಮಿಕ್ಸ್ ಮಾಡ್ಕೊತೀನಿ ನನ್ನ ಶೇಡ್ ಕ್ರಿಯೇಟ್ ಮಾಡೋಕ್ಕೆ. ಇನ್ನೊಂದು ಇದು ಆಲಿವ್ ಟೋನು. ಸೊ ವಾರ್ಮ್ ಮತ್ತು ಆಲಿವ್ ಎರಡೂ ಮಿಕ್ಸ್ ಮಾಡಿ ಗೋಯಿಂಗ್ 1 ಶೇಡ್ ಲೈಟರ್ ಅಷ್ಟೇ, ಜಸ್ಟ್ ಟು ಲುಕ್ ಬಿಟ್ ಬ್ರೈಟ್ ಅಷ್ಟೇ. ಐ ಚೇಂಜ್ ಮೈ ಬ್ರಷ್ ಇವಾಗ. ಇಟ್ಸ್ ರೂಫಾ ಬ್ಯೂಟಿ RB231. ನವಡೇಸ್ ಐ ಆಮ್ ಲವಿಂಗ್ ದಿಸ್ ಬ್ರಷ್ ಆಲ್ಸೋ ಫಾರ್ ಫೌಂಡೇಶನ್ ಬ್ಲೆಂಡಿಂಗ್ ಮತ್ತು ಬ್ಲಷ್ ಅಪ್ಲಿಕೇಶನ್ ಆಲ್ ದ್ಯಾಟ್. I think this much coverage is like more than enough for me. If you want, you can build it up obviously. I'll go with the contour elf do just a bit in the shade medium honey. ನಾನು ಇಲ್ಲಿ ನೋಡ್ಬೋದು, ನೀವು ತುಂಬ ಹೈ ಪಾಯಿಂಟ್ಸ್ಗೆ ತಗೋತಾ ಇದ್ದೀನಿ. ಸಿ ಇಲ್ಲಿಗೆ ನೋಸ್ಗೂ ಅಷ್ಟೇ ಸ್ವಲ್ಪ ಆ್ಯಂಡ್ ಜಾ ಲೈನ್ಗೂ ಸ್ವಲ್ಪ, ಫೋರ್ ಹೆಡ್ ಇಲ್ಲಿಗೆ ಮಾತ್ರ ಚೂರು. ಯಾ ದಟ್ಸ್ ಇಟ್. ಆ್ಯಂಡ್ ಐ ಆಮ್ ಟೇಕಿಂಗ್ ದ ಸೇಮ್ ಬ್ರಷ್ ಟು ಬ್ಲೆಂಡ್.
I will go with the blush She Glamದು ಸ್ವೈಪ್ ರೈಟ್ ಆ್ಯಂಡ್ ಲವ್ ಕೇಕ್. ಇದನ್ನು ಕೂಡ ನಾನು ಎಲ್ಲಿಗೆ ಅಪ್ಲೈ ಮಾಡ್ತೀನಿ ಅಂತ ನೋಡ್ಬೋದು ನೀವು. ಜಸ್ಟ್ ರೈಟ್ ಅಬೋವ್ ದ ಕಂಟೋರ್. ನಾನು ಕಂಟೋರ್ ಇಲ್ಲಿ ಹಾಕೊಂಡು ಬ್ಲೆಂಡ್ ಮಾಡಿದೆ. ಜಸ್ಟ್ ರೈಟ್ ಅಬೋವ್ ಇಟ್. ಹಿಂಗ್ ದಿಸ್ ಲವ್ ಕೇಕ್ ಅದರ ಮೇಲೆ ಸ್ವಲ್ಪ ಅದನ್ನು ಇದನ್ನು ಬ್ಲೆಂಡ್ ಮಾಡ್ಕೊತೀನಿ ಅಷ್ಟೆ. ನಾನು ಎಲ್ಲ ಅಪ್ಲೈ ಮಾಡಿದ್ದೀನಿ ಅಲ್ಲೇ ಬ್ಲೆಂಡ್ ಮಾಡ್ಕೊತೀನಿ ಟುವರ್ಡ್ಸ್ ಅಪ್ ಸೈಡ್. ಈ ಥರ ಸಿ ಶೇಪಲ್ಲಿ ಲೈಕ್ ದಿಸ್. ಯು ಗೈಸ್ ಆರ್ ಸೀಯಿಂಗ್ ಇಟ್ ಅಲ್ಲ, ಇಲ್ಲೂ ಕೂಡ ಬ್ಲೆಂಡ್ ಆಗ್ತಿದೆ. ಸೊ ನಿಮಗೆ ಫುಲ್ಲರ್ ಲುಕ್ ಬೇಕಾದ್ರೆ ಇಲ್ಲಿಂದನೂ ಬ್ಲೆಂಡ್ ಮಾಡ್ಕೋಬೋದು. ನಾನು ಇಲ್ಲಿಂದ ಬ್ಲೆಂಡ್ ಮಾಡಿ ಇಲ್ಲಿ ತನಕ ಬರ್ತಿದ್ದೀನಿ. ಸೊ ದಟ್ ಪ್ರಾಡಕ್ಟ್ ಏನು ನಾನು ಇಲ್ಲಿ ಡ್ರ್ಯಾಗ್ ಮಾಡ್ತಿಲ್ಲ, ಜಸ್ಟ್ ಟ್ಯಾಪ್ ಮಾಡ್ತಿದ್ದೀನಿ ಅಷ್ಟೇ. ಬ್ರಷಲ್ಲಿ ಯಾವ್ದಾದ್ರು ಲೆಫ್ಟ್ ಔಟ್ ಇದ್ದರೆ ಇಲ್ಲೂ ಸ್ವಲ್ಪ ಫ್ಲಶ್ ಆಫ್ ಕಲರ್ ಇರಲಿ ಅಂತ ಅಷ್ಟೇ. ಸಿಯಾ ಇಟ್ಸ್ then I'm going with the same shade to the tip of my nose. Almost done with the cream product and this is how it's looking. And ಈಗ I'll go to highlight a little bit. So ಅದಕ್ಕೆ I'm taking Tarte concealers again, tan sand and light neutral. ಇದೆರಡೂ ನಾನು ಕನ್ಸಿಲರ್ ಮಿಕ್ಸ್ ಮಾಡ್ಕೊತೀನಿ. ಒನ್ ಈಸ್ ಲೈಕ್ ಮೀಡಿಯಮ್ tone, another one is like light neutral, just a bit, because under eyes bright ಆಗಿರಬೇಕು. ಅದಕ್ಕೆ ನೋಡೋದಲ್ಲ ನಾನು ಎಷ್ಟು ಕಮ್ಮಿ ಅಮೌಂಟ್ ತೊಗೊಂಡಿದ್ದು, ಬಿಕಾಸ್ ಇಟ್ಸ್ ಫುಲ್ ಕವರೇಜ್. ಅದಕ್ಕೆ ಯಾವಾಗಲೂ ಅಷ್ಟೇ ನಾನು ಬ್ಲಷ್ ಹಾಕಿದ್ಮೇಲೆ ಹೈಲೈಟ್ ಮಾಡ್ತೀನಿ. ಯಾಕೆ ಅಂದರೆ ಬ್ಲಷ್ ಕಣ್ಣು ಹತ್ರ ಇಲ್ಲೆಲ್ಲ ಆಗಿಬಿಟ್ಟಿರುತ್ತೆ. ಸೊ ಅದು ಕ್ಲೀನ್ ಮಾಡಬೇಕಲ್ಲ ಬ್ಲಷ್ನ. ಅದಕ್ಕೆ ಆ್ಯಂಡ್ ನಾನು ನೋಸ್ ಏನು ಹೈಲೈಟಿಂಗ್ ಮಾಡ್ಕೊಂಡಿಲ್ಲ. ಏನು ಈ ಬ್ರಷಲ್ಲಿ ಲೆಫ್ಟ್ ಔಟು ಅದನ್ನು ಹಿಂಗೊಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊತೀನಿ ಮಿಡಲ್ಗೆ ಅಷ್ಟೇ. ಆ್ಯಂಡ್ ಅರೌಂಡ್ ದ ಮೌತ್ ನನಗೆ ಏನಷ್ಟು ಬೇಡ, ಬಟ್ ಗ್ರೇ ಟರ್ನ್ ಆಗದೆ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ದಿಸ್ ಇಸ್ ಮೋರ್ ದೆನ್ ಎನಫ್ ಫಾರ್ ಮೀ. ಇಫ್ ಯು ವಾಂಟ್ ಸ್ಟಿಲ್ ಮೋರ್ ಕವರೇಜ್ ಮತ್ತು ಇನ್ನೂ ಹೈಲೈಟಿಂಗ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಫೋರ್ ಹೆಡ್ಡು ನಾನೇನು ಹೈಲೈಟಿಂಗ್ ಹಾಕ್ಕೊಳ್ಳಿಲ್ಲ, ನೋಸ್ ಫೋರ್ ಹೆಡ್ಡು. ಲೆಫ್ಟ್ ಔಟ್ ಬ್ರಷಲ್ಲಿ ಏನಿದೆ ಅದನ್ನೇ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಡನ್ ವಿತ್ ದ ಬೇಸ್. ವಿ ಜಸ್ಟ್ ವಾಂಟ್ ಟು ಸೆಟ್ ಆರ್ ಬೇಸ್. ಇವಾಗ ಫಾರ್ ದಟ್ ಐ ಆಮ್ ಟೇಕಿಂಗ್ Laura Mercier translucent powder all over my face. I am taking my pack pizza puff. Adralli I am taking the powder. Dusting off. Now I'll go with the NARS powder contour little bit. If you don't want cream contour, you can do powder contour. So cream contour ಮಾಡಿದ್ದೀನಿ, ನನಗೆ powder contour ಬೇಡ, ತುಂಬ layering ಅಂದರೆ you can skip the powder contour. I just want that I'm layering and I'm taking K Beauty Deep Plum blush shade, which is perfect shade for my wear. And ನಾನು ಏನು ಕ್ರೀಮ್ ಬ್ಲಷ್ ಹಾಕಿದ್ದೆ ಅದಕ್ಕೆ. and I'm dusting off the excess and I'm taking exactly where blush placement ಮಾಡಿದ್ದೆ ಅಲ್ಲಿ. just one ಚಿಕ್ಕ ಸ್ವೈಪ್ ಅಷ್ಟೇ. yeah, the tip of the nose. And now I'm taking the powder to my chin, just a little bit. For the highlighter I'm going with the Bika with the shade C Pop. ಇದು ಒಂದೇ ಇವಾಗ ಇಂಡಿಯಾದಲ್ಲಿ ಅವೈಲಬಲ್ ಇರೋದು. ಆ್ಯಂಡ್ ಐ ಆಮ್ ಟೇಕಿಂಗ್ ದ ಸ್ಮಾಲ್ ಬ್ರಷ್, ಫ್ಯಾನ್ ಬ್ರಷ್ ತೊಗೋತಾ ಇಲ್ಲ. ಯಾಕೆಂದರೆ ಇಲ್ಲಿ ನನಗೆ ಪಿಂಪಲ್ ಇದೆ. ಸೊ ಇಲ್ಲೆಲ್ಲ ಆಗಬಾರ್ದು, ನನಗೆ ಪ್ರಿಸೈಸ್ಡಾಗಿ ಅಪ್ಲೈ ಆಗಲಿ ಹೈಲೈಟರ್ ಅಂತ. ಪಿಂಪಲ್ ಮೇಲೆ ಹೈಲೈಟ್ ಆಗೋದು ಬೇಡ. ಅದಕ್ಕೆ ಹೈಯೆಸ್ಟ್ ಪಾಯಿಂಟ್ ಆಫ್ ಮೈ ಫೇಸ್, tip of my nose, and ಬ್ರಿಡ್ಜಿಗೆ ಮಾಡ್ತಲ್ಲ ನಾನು ಇಲ್ಲಿ ಅಪ್ಪಲ್ಲಿ ಮಾತ್ರ ಫಿಂಗರಲ್ಲಿ ತೊಗೊಂಡು ಅಪ್ಲೈ ಮಾಡಿ ಸ್ವಲ್ಪ ಬ್ಲೆಂಡ್ ಮಾಡ್ತಿದ್ದೀನಿ ಟುವರ್ಡ್ಸ್ ಡೌನ್ ಅಷ್ಟೇ.
ಆ್ಯಂಡ್ ಬ್ರಷಲ್ಲಿ ಏನೂ ಇಲ್ಲ, ಡಸ್ಟ್ ಆಫ್ ಮಾಡಿ ಜಸ್ಟ್ ಐ ಆಮ್ ಡೂಯಿಂಗ್ ದಿಸ್ ಫಾರ್ ದ ಫೋರ್ ಹೆಡ್ ಆ್ಯಂಡ್ ಫಾರ್ ದ ಚಿನ್. ನಾವು ವಿಲ್ ಡೂ ಸೆಟ್ಟಿಂಗ್ ಸ್ಪ್ರೇ. ವಿ ಕ್ಯಾನ್ ಗೋ ಫಾರ್ ಡಾಲ್ಬಾ ಆಲ್ಸೋ. ಸ್ವಲ್ಪ ಹೈಡ್ರೇಟ್ ಆಗುತ್ತೆ, ಡ್ಯೂಯಿ ಲುಕ್ ಬರುತ್ತೆ. Now we'll finish up our eyes and brows. So I'm going with the kajal. So kajal look hogta idini. And I'm taking that same smudging brush and I'm smudging it. I'm not taking any product. Smaller blender brush togondu ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಾರ್ ಬ್ರೌಸ್ ಐಮ್ ಟೇಕಿಂಗ್ ನಿಕ್ಸ್ ಬ್ರೌ ಪೆನ್ಸಿಲ್. ವಿ ಗೋನ ಹೈಲೈಟ್ ಲಿಟಲ್ ಬಿಟ್. ದನ್ ವಿತ್ ದ ಬ್ರೌಸ್, ಬ್ರೌವನ್ನು ಸ್ವಲ್ಪ ಹೈಲೈಟ್ ಮಾಡೋಣ. ಆ್ಯಂಡ್ ದ ಇನ್ನರ್ ಕಾರ್ನರ್. For lipstick, I'm going with the Sephora in the shade 17. ಸ್ವಲ್ಪ ಮಾವ್ ಪಿಂಕು ಇಲ್ಲ ರೆಡ್ಡು ಇಲ್ಲ ಆ ಥರ. ಜಸ್ಟ್ ಇದು ಔಟ್ಲೈನಿಂಗ್ ಥರ. Now I'm going with the L'Oreal Infallible liquid lipstick in the shade 120 Major Crush. This is like a mauve pink. ಲಿಪ್ ಶೇಡ್ ಸ್ವಲ್ಪ ಡಾರ್ಕ್ ಮಾಡೋಣ ಅನಿಸ್ತಿದೆ, ಅದಕ್ಕೆ ಐ ಆಮ್ ಟೇಕಿಂಗ್ 16 ಸಫೋರಾದು. ಎಸ್, ಇಟ್ಸ್ ಲುಕಿಂಗ್ ಗುಡ್. ಮಿಡಲಲ್ಲಿ ಡಾರ್ಕ್, ಒಂಥರ ಆಂಬ್ರೆ ಲಿಪ್ಸ್ ಥರ ಅನಿಸ್ತಿದೆ. ವಿಲ್ ಗೋ ವಿತ್ ದ ಮಸ್ಕರ. ಮರ್ತೋಗ್ಬಿಟ್ಟಿದ್ದೀವಿ. Now at the last we'll go with the Charlotte Tilbury setting spray. Yes, this is the final look. Yes, it's a beautiful, simple makeup look that I have created for Makara Sankranti. Mauve pink smoky eyes at the same time. You guys, everything is matching. Even though eyes is a bit smoky, the pink and the pink, ಇದನ್ನು ನಾವು monochromatic look ಅಂತಲೂ ಕರಿಬೋದು. Well, Jatak pink ಇದೆ ಎಕ್ಸಾಕ್ಟ್ ನಾನು ಹೋಗಿಲ್ಲ, ಸ್ಮೋಕಿ ಹೋಗಿದ್ದೀನಿ ಅಂದ್ರೂ ಯು ಕ್ಯಾನ್ ಕಾಲ್ ದಿಸ್ ಆಸ್ ಅ ಮೋನೋಕ್ರೊಮ್ಯಾಟಿಕ್ ಲುಕ್. ಐ ತೋ ಲವ್ ದಿಸ್ ಲುಕ್. ಐ ಆಮ್ ಗೋನಾ ರೀಕ್ರಿಯೇಟ್ ದಿಸ್ ಲುಕ್ ಆನ್ ದ ಫೆಸ್ಟಿವಲ್ ಡೇ. ನನ್ನ ಲುಕ್, ಇದೇ ಲುಕ್ನ ನಾನು ರೀಕ್ರಿಯೇಟ್ ಮಾಡ್ತೀನಿ ಆನ್ ಮಕರ ಸಂಕ್ರಾಂತಿ ಹಬ್ಬದ ದಿನ. ಐ ಥಿಂಕ್ ಇಟ್ಸ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ದ ಸಾರಿ, ದ ಹೇರ್, ದ ಲುಕ್, ಎವ್ರಿಥಿಂಗ್ ಹ್ಯಾವ್ ಕಮ್ ಟುಗೆದರ್. ಸೊ ಲವಿಂಗ್ ಇಟ್. ಐ ಹೋಪ್ ಯು ಗೈಸ್ ಆಲ್ಸೋ ಲವ್ಡ್ ವಾಚಿಂಗ್ ದಿಸ್ ಮೇಕಪ್ ಲುಕ್ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಈ ಮೇಕಪ್ ಲುಕ್ ಟ್ರೈ ಮಾಡ್ತೀರಾ, ನಾಟ್ ಓನ್ಲಿ ಫಾರ್ ಮಕರ ಸಂಕ್ರಾಂತಿ. Look goes with every outfits. Indian traditional wear or the smudge smoky eyes ಏನಾರು ನಿಮಗೆ ಬೇಕು ಅಂದರೆ ಐ ಥಿಂಕ್ ದಿಸ್ ವಿಡಿಯೋ ಇಸ್ ದ ರೆಫರೆನ್ಸ್. ಇಟ್ಸ್ ದ ಈಸಿಯೆಸ್ಟ್ ವೇ ಐ ಹ್ಯಾವ್ ಡನ್. ನೋಡಿದ್ರಲ್ಲ ನೀವು, ಐ ಮೇಕಪ್ ಜಸ್ಟ್ 5 minutesಲ್ಲಿ ಮುಗಿಸ್ಬೋದು. ಬೇಸ್ ಸ್ವಲ್ಪ ಫುಲ್ ಕವರೇಜ್ ಹೋಗಿದ್ದೀನಿ ಆ್ಯಂಡ್ ದಿಸ್ ಟೈಮ್ ಐ ಹ್ಯಾವ್ ಡನ್ ದಟ್ ಕಂಟೋರ್ ಮತ್ತು ಬ್ಲಷ್ ಟೆಕ್ನಿಕ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸಿಂಪಲ್, ಈಸಿ, ಎಲಿಗೆಂಟ್, ಬಟ್ ದ ಔಟ್ಕಮ್ ಈಸ್ ಜಸ್ಟ್ ವಾವ್. ಡೋಂಟ್ ನೋ ಹೌ ಮೈ ಕ್ಯಾಮ್ರಾ ಲೈಟಿಂಗ್ ಅದೆಲ್ಲ ಹೆಂಗೆ it's picking up, I don't know. In real, to see through the eyes with the natural light, it's looking so good. Natural light to kuda clippings nanu add madirtini. I'm so loving it. I hope you all love watching this video, creating this beautiful look. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Mwah. Bye and eldrigu happy Makara Sankranti 2026.